ನಮಸ್ಕಾರ HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಎಡೂರು. ಕರ್ನಾಟಕದಲ್ಲಿ ಪರಿಷತ್ ಚುನಾವಣೆಯ ಕದನ. ಈ ಬಾರಿಯ ಪರಿಷತ್ ಚುನಾವಣೆ ಇನ್ನಷ್ಟು ರೋಚಕವಾಗಿದ್ದು ಕೇವಲ 7 ವಿಧಾನಸಭಾ ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಮೊದಲೆಲ್ಲ ಅವಿರೋಧ ಆಯ್ಕೆ ಆಗುತ್ತೆ ಎಂದು ಹೇಳಲಾಗುತ್ತಿತ್ತು. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಮತ್ತೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಅದಕ್ಕೆ ಕೌಂಟರ್ ಆಗಿ ಜೆಡಿಎಸ್ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು. ಹೀಗಾಗಿ ಲೆಕ್ಕಾಚಾರದ ಮೇಲೆ ಲೆಕ್ಕಾಚಾರ ನಡೀತಾ ಇದೆ. ಇಷ್ಟಕ್ಕೂ ಈ ಚುನಾವಣೆಯು ಹೇಗೆ ನಡೆಯುತ್ತೆ, ಎಷ್ಟು ಮತಗಳು ಬೇಕು ಗೆಲುವಿಗೆ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ HTV ಬಿಚ್ಚಿಡುತ್ತಿದೆ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿಡ್ತಾರೆ ಅಂತ ಯಾರು ಹೇಳ್ತಾರಾ? ಯಾರು ಹೇಳೋದಿಲ್ಲ. ಪರಿಷತ್ ಫೈಟ್ ಜೂನ್ 18ರಂದು ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. 3 ಪಕ್ಷಗಳಿಂದಲೂ ನಂಬರ್ ಗೇಮ್ ಜೋರಾಗಿ ಸಾಗುತ್ತಿದ್ದು ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ NDA ಕೌಂಟರ್ ಪ್ಲಾನ್ ಆಗಿದೆ. ಪರಿಷತ್ ಚುನಾವಣೆ ಪ್ರತಿಷ್ಠಿತ ಕಣವಾಗಿ ಇದೀಗ ಮಾರ್ಪಟ್ಟಿದೆ. ಹೌದು, ವಿಧಾನಸಭೆಯಿಂದ ರಾಜ್ಯಸಭೆಗೆ ಪರಿಷತ್ಗೆ ನಡೆಯುತ್ತಿರುವ ಚುನಾವಣೆ ನಿನ್ನೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳಲ್ಲಿ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಇದೀಗ ಗರಿಗೆದರಿವೆ. ಅಚ್ಚರಿ ಏನು ಎಂದರೆ 7 ಸ್ಥಾನಗಳಿಗೆ ನಡೆಯುತ್ತಿರುವ ಪರಿಷತ್ ಚುನಾವಣೆಗೆ ಕೊನೆ ಕ್ಷಣದಲ್ಲಿ 8ನೇ ಅಭ್ಯರ್ಥಿ ಎಂಟ್ರಿ ಆಗಿದ್ದಾರೆ. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದ್ದು 5ನೇ ಅಭ್ಯರ್ಥಿಗೆ ಕೌಂಟರ್ ಆಗಿ NDA 3ನೇ ಅಭ್ಯರ್ಥಿ ಜೆಡಿಎಸ್ನಿಂದ ಗೋವಿಂದರಾಜು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಪರಿಷತ್ ಚುನಾವಣೆಯಲ್ಲಿ ಟಕ್ಕರ್ ನೀಡೋದಕ್ಕೆ ಬಿಜೆಪಿ, ಜೆಡಿಎಸ್ ನಾಯಕರು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್, ಬಿಜೆಪಿಯಿಂದ ವಿಧಾನ ಪರಿಷತ್ ಅಭ್ಯರ್ಥಿಗಳು ಯಾರ್ಯಾರು ಎಂಬುದನ್ನ ನೋಡೋದಾದರೆ ಕಾಂಗ್ರೆಸ್ನಿಂದ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು ಹಾಗೂ PV ಮೋಹನ್ ರವರು ಮತ್ತು ಶಿವಣ್ಣ ಮಳವಳ್ಳಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಿಎಂ DK ಶಿವಕುಮಾರ್ ಮಾತನಾಡಿ, ರಾಜಕೀಯದಲ್ಲಿ ಚೆಸ್ ಗೇಮ್ನಲ್ಲಿ ಯಾವ ಪಾನ್ ಎಲ್ಲಿ ಇಡಲಾಗುತ್ತದೆ ಎಂದು ಹೇಳಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿಡ್ತಾರೆ ಅಂತ ಯಾರು ಹೇಳ್ತಾರಾ? ಯಾರು ಹೇಳೋದಿಲ್ಲ. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಂಬರ್ ಗೇಮ್ ಅಂಕಿ ಅಂಶಗಳನ್ನ ನೋಡೋದಾದರೆ ಚುನಾವಣೆ ಪಕ್ಷಗಳ ಒಟ್ಟು ಸದಸ್ಯರ ಬಲ 222, ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 135, ವಿಪಕ್ಷ ಬಿಜೆಪಿ ಸದಸ್ಯರ ಬಲ 62, ಜೆಡಿಎಸ್ ಸದಸ್ಯರ ಸಂಖ್ಯೆ 18, ಪಕ್ಷೇತರರು 2, ಸರ್ವೋದಯ ಪಕ್ಷದಲ್ಲಿ 1, ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವ 3 ಶಾಸಕರು ಕೂಡ ಇಲ್ಲಿದ್ದಾರೆ. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಷ್ಟು ಮತಗಳು ಬೇಕು, ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನ ಲೆಕ್ಕಾಚಾರ ಏನು ಎಂಬುದನ್ನು ತೋರಿಸ್ತೇವೆ ನೋಡಿ. ಪ್ರತಿಯೊಬ್ಬ ಅಭ್ಯರ್ಥಿ ಗೆಲ್ಲಲು 28 ಮತಗಳು ಬೇಕು. ಕಾಂಗ್ರೆಸ್ನ 5ರನ್ನ ಗೆಲ್ಲಿಸೋಕೆ ಒಟ್ಟು ಕನಿಷ್ಠ 140 ಮತಗಳ ಅವಶ್ಯಕತೆ ಇದೆ. ಕಾಂಗ್ರೆಸ್ ಬಳಿ ಹಾಲಿ ಇರುವ 135ರ ಜೊತೆಗೆ 2 ಪಕ್ಷೇತರರು ಹಾಗೂ ಓರ್ವ ಸರ್ವೋದಯ ಪಕ್ಷದ ಬೆಂಬಲ ಸಿಗುವ ಸಾಧ್ಯತೆಯೂ ಕೂಡ ಇದೆ. ಇದರ ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ 3ರ ಮತ ಒಲಿಸಲು ಸಾಧ್ಯತೆ ಇವೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಗೆ ಬೇಕಾಗುವ 140 ಸಂಖ್ಯೆ ಇಲ್ಲಿ ಲಭ್ಯವಾಗುತ್ತವೆ. ಪ್ರತಿ ಅಭ್ಯರ್ಥಿಗೆ 28 ಮತಗಳಂತೆ 140 ಮತಗಳು ಬೇಕಾಗಿರುವುದರಿಂದ ಕಾಂಗ್ರೆಸ್ಸಿಗೆ ಬೇಕಾಗುವಷ್ಟು ನಂಬರ್ ಇಲ್ಲಿ ಇದೆ. ಈ ಮೂಲಕ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್. ಇದರ ಜೊತೆಗೆ ಜೆಡಿಎಸ್ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ತನ್ನ 2 ಅಭ್ಯರ್ಥಿಗಳಿಗೆ ತಲಾ 28ರಂತೆ ಮೊದಲ ಪ್ರಾಶಸ್ತ್ಯದ ಮತ ಹಾಕಿಸುವುದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಹೆಚ್ಚುವರಿ 6 ಮತಗಳು ಬಿಜೆಪಿ ಬಳಿ ಉಳಿಯುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿನ ಲೆಕ್ಕಾಚಾರ ಹೇಗಿದೆ ನೋಡೋಣ ಬನ್ನಿ. ಜೆಡಿಎಸ್ ಬಳಿ ಇದೀಗ 18 ಸದಸ್ಯರಿದ್ದು ಬಿಜೆಪಿಯಿಂದ ಹೆಚ್ಚುವರಿ 6 ಮತಗಳು ಕೂಡ ಇವೆ. ಇನ್ನು ಜನಾರ್ದನ ರೆಡ್ಡಿ, ಬಿಜೆಪಿಯಿಂದ ಬಸಣ್ಣಗೌಡ ಯತ್ನಾಳ್ ಸೇರಿದಂತೆ ಒಟ್ಟಾರೆ 26 ಮತಗಳು ಆಗಲಿದ್ದು ಇನ್ನೆರಡು ಮತಗಳಿಗೆ ಜೆಡಿಎಸ್ ಕಸರತ್ತನ್ನ ನಡೆಸಬೇಕಾಗುತ್ತದೆ. ಈ ನಂಬರ್ ಗೇಮ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಜೂನ್ 18ರಂದು ತಿಳಿಯಲಿದೆ. ಹರ್ಷಿತಾ ಎಡೂರು, HTV ಕನ್ನಡ, ಹಾಸನ.